ಬಳ್ಳಾರಿ ಗಲಾಟೆಗೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಎಸ್ಪಿ ಅವರನ್ನ ಅಮಾನತು ಮಾಡಿದೆ ರಾಜ್ಯ ಸರ್ಕಾರ. ಈಗ ಬಳ್ಳಾರಿಯ ಎಸ್ಪಿ ಅವರನ್ನ ಅಮಾನತು ಮಾಡಿದೆ. ಆದರೆ ತಮಾಷೆ ಇಲ್ಲಿರುವಂಥದ್ದು ಏನಂತ ಹೇಳಿದ್ರೆ, ಎಸ್ಪಿ ಅವರು ಅಲ್ಲಿಗೆ ಬಂದಿದ್ದು ಒಂದೇ ದಿನ, ಬಳ್ಳಾರಿಗೆ ಬಂದ ಒಂದೇ ದಿನದಲ್ಲಿ ಎಸ್ಪಿಯನ್ನು ಅಮಾನತು ಮಾಡಿದೆ. ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರು ಅಮಾನತು ಮಾಡಿ ರಾಜ್ಯ ಸರ್ಕಾರ ನಾವೇನೋ ಬಹಳ ಕಠಿಣ ಕ್ರಮ ಕೈಗೊಂಡಿದ್ದೀವಿ ಅನ್ನುವಂತಹ ಒಂದು ಸಂದೇಶ ರವಾನೆಯ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡೋದಕ್ಕೆ ಹೊರಟಂತೆ ಕಾಣ್ತಾ ಇದೆ. ನಿಜಕ್ಕೂ ಕೂಡ ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ ಗಲಾಟೆ. ಅವರು ಅಧಿಕಾರ ಸ್ವೀಕರಿಸಿದ್ದಾರೆ, ಮೊದಲ ದಿವಸವೇ ಗಲಾಟೆ ಆಗಿದೆ. ಪರಿಣಾಮಕಾರಿಯಾಗಿ ಕರ್ತವ್ಯ ನಿರ್ವಹಿಸಿಲ್ಲ ಅಂದರೆ IGP ಅವರು ವರದಿ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಈಗ ತಲೆದಂಡ ಆಗಿದೆ. IGP ವರ್ತಿಕಾ ಕಟಿಯಾರ್ ಸರ್ಕಾರಕ್ಕೆ ವರದಿ ಮೇಲೆ ಅವರೇನೋ ವರದಿ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಈಗ ಸರ್ಕಾರ ಅಮಾನತು ಮಾಡಿದೆ. ಭಾರಿ ವಿವಾದಕ್ಕೆ ಎಡೆ ಮಾಡಿದೆ ಸರ್ಕಾರದ ಈ ನಡೆ. ಯಾಕಂದರೆ ಸರ್ಕಾರ ನಿಜಕ್ಕೂ ಕೂಡ ವಿವೇಚನೆಯನ್ನು ಬಳಸ್ತಾ ಇದೆಯೇ ಇಲ್ವಾ ಅನ್ನುವಂತಹ ಅನುಮಾನ ಬರ್ತಾ ಇದೆ. ಇಲ್ಲಿ ಸರ್ಕಾರಕ್ಕೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂತಹ ಮಾಹಿತಿ ಮತ್ತು ಅದರ ಆಧಾರದ ಮೇಲೆ SP ಅವರನ್ನ ಅಮಾನತು ಮಾಡಿದೆ. 31ನೇ ತಾರೀಕಿನಂದು ಹಿಂದಿನ SP ಅವರನ್ನ ಅಲ್ಲಿಂದ ವರ್ಗಾವಣೆ ಮಾಡಲಾಗುತ್ತೆ. ನಿನ್ನೆ SP ಪವನ್ ನೆಜ್ಜೂರು ಅಲ್ಲಿ ಹೋಗಿ ಚಾರ್ಜ್ ತಗೋತಾರೆ, ಸಂಜೆ ಗಲಾಟೆ ಆಗುತ್ತೆ, ಒಬ್ಬನ ಪ್ರಾಣ ಹೋಗುತ್ತೆ. ಇವತ್ತು ಸರ್ಕಾರ SP ಅಮಾನತು ಮಾಡುತ್ತೆ. ಇದು ಅಧಿಕಾರಿಗಳನ್ನು ಸರ್ಕಾರ ನಡೆಸ್ಕೊಳ್ಳುವಂಥ ರೀತಿನಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕಿದೆ. ಅಫ್ಕೋರ್ಸ್ ಇದರಲ್ಲಿ ಪೊಲೀಸರ ವೈಫಲ್ಯ ಎದ್ದು ಕಾಣ್ತಾ ಇದೆ, ಇದರಲ್ಲಿ ಅನುಮಾನ ಇಲ್ಲ. ಆದರೆ ಅದೇ ಕಾರಣಕ್ಕಾಗಿ SP ಅವ್ರನ್ನ ಅದು ಒಂದೇ ದಿವಸದಲ್ಲಿ ಬಂದ ದಿವಸದನ್ನೇ SP ಅಮಾನತು ಮಾಡೋದ್ರಲ್ಲಿ ಆದರೆ ಯಾವ ರೀತಿಯಂಥ ವ್ಯವಸ್ಥೆ ಇದು ಅನ್ನುವಂತಹ ಪ್ರಶ್ನೆಯು. ಬಳ್ಳಾರಿ ಗಲಾಟೆಗೆ ಸಂಬಂಧಪಟ್ಟಂತೆ ಬಳ್ಳಾರಿಯ SP ಅವರನ್ನ ಅಮಾನತು ಮಾಡಿದೆ ರಾಜ್ಯ ಸರ್ಕಾರ. ಈಗ ಬಳ್ಳಾರಿಯ SP ಅವರನ್ನ ಅಮಾನತು ಮಾಡಿದೆ. ಆದರೆ ತಮಾಷೆ ಇಲ್ಲಿರುವಂಥದ್ದು ಏನಂತ ಹೇಳಿದ್ರೆ, SP ಅವರು ಅಲ್ಲಿಗೆ ಬಂದಿದ್ದು ಒಂದೇ ದಿನ, ಬಳ್ಳಾರಿಗೆ ಬಂದ ಒಂದೇ ದಿನದಲ್ಲಿ SP ಅಮಾನತು ಮಾಡಿದೆ. ಬಳ್ಳಾರಿ SP ಪವನ್ ನೆಜ್ಜೂರು ಅಮಾನತು ಮಾಡಿ ರಾಜ್ಯ ಸರ್ಕಾರ ನಾವೇನೋ ಬಹಳ ಕಠಿಣ ಕ್ರಮ ಕೈಗೊಂಡಿದ್ದೀವಿ ಅನ್ನುವಂತಹ ಒಂದು ಸಂದೇಶ ರವಾನೆಯ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡೋದಕ್ಕೆ ಹೊರಟಂತೆ ಕಾಣ್ತಾ ಇದೆ. ನಿಜಕ್ಕೂ ಕೂಡ ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ ಗಲಾಟೆ. ಅವರು ಅಧಿಕಾರ ಸ್ವೀಕರಿಸಿದ್ದಾರೆ, ಮೊದಲ ದಿವಸವೇ ಗಲಾಟೆ ಆಗಿದೆ. ಪರಿಣಾಮಕಾರಿಯಾಗಿ ಕರ್ತವ್ಯ ನಿರ್ವಹಿಸಿಲ್ಲ ಅಂದರೆ IGP ಅವರು ವರದಿ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಈಗ ತಲೆದಂಡ ಆಗಿದೆ. IGP ವರ್ತಿಕಾ ಕಟಿಯಾರ್ ಸರ್ಕಾರಕ್ಕೆ ವರದಿ ಮೇಲೆ ಅವರೇನೋ ವರದಿ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಈಗ ಸರ್ಕಾರ ಅಮಾನತು ಮಾಡಿದೆ. ಭಾರಿ ವಿವಾದಕ್ಕೆ ಎಡೆ ಮಾಡಿದೆ ಸರ್ಕಾರದ ಈ ನಡೆ. ಯಾಕಂದರೆ ಸರ್ಕಾರ ನಿಜಕ್ಕೂ ಕೂಡ ವಿವೇಚನೆಯನ್ನು ಬಳಸ್ತಾ ಇದೆಯೇ ಇಲ್ವಾ ಅನ್ನುವಂತಹ ಅನುಮಾನ ಬರ್ತಾ ಇದೆ. ಇಲ್ಲಿ ಸರ್ಕಾರಕ್ಕೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂತಹ ಮಾಹಿತಿ ಮತ್ತು ಅದರ ಆಧಾರದ ಮೇಲೆ SP ಅವರನ್ನ ಅಮಾನತು ಮಾಡಿದೆ. 31ನೇ ತಾರೀಕಿನಂದು ಹಿಂದಿನ SP ಅವರನ್ನ ಅಲ್ಲಿಂದ ವರ್ಗಾವಣೆ ಮಾಡಲಾಗುತ್ತೆ. ನಿನ್ನೆ SP ಪವನ್ ನೆಜ್ಜೂರು ಅಲ್ಲಿ ಹೋಗಿ ಚಾರ್ಜ್ ತಗೋತಾರೆ, ಸಂಜೆ ಗಲಾಟೆ ಆಗುತ್ತೆ, ಒಬ್ಬನ ಪ್ರಾಣ ಹೋಗುತ್ತೆ. ಇವತ್ತು ಸರ್ಕಾರ SP ಅಮಾನತು ಮಾಡುತ್ತೆ. ಇದು ಅಧಿಕಾರಿಗಳನ್ನು ಸರ್ಕಾರ ನಡೆಸ್ಕೊಳ್ಳುವಂಥ ರೀತಿನಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕಿದೆ. ಅಫ್ಕೋರ್ಸ್ ಇದರಲ್ಲಿ ಪೊಲೀಸರ ವೈಫಲ್ಯ ಎದ್ದು ಕಾಣ್ತಾ ಇದೆ, ಇದರಲ್ಲಿ ಅನುಮಾನ ಇಲ್ಲ. ಆದರೆ ಅದೇ ಕಾರಣಕ್ಕಾಗಿ SP ಅವ್ರನ್ನ ಅದು ಒಂದೇ ದಿವಸದಲ್ಲಿ ಬಂದ ದಿವಸದನ್ನೇ SP ಅಮಾನತು ಮಾಡೋದ್ರಲ್ಲಿ ಆದರೆ ಯಾವ ರೀತಿಯಂಥ ವ್ಯವಸ್ಥೆ ಇದು ಅನ್ನುವಂತಹ ಪ್ರಶ್ನೆಯು. ಬಳ್ಳಾರಿ ಗಲಾಟೆಗೆ ಸಂಬಂಧಪಟ್ಟಂತೆ ಬಳ್ಳಾರಿಯ SP ಅವರನ್ನ ಅಮಾನತು ಮಾಡಿದೆ ರಾಜ್ಯ ಸರ್ಕಾರ. ಈಗ ಬಳ್ಳಾರಿಯ SP ಅವರನ್ನ ಅಮಾನತು ಮಾಡಿದೆ. ಆದರೆ ತಮಾಷೆ ಇಲ್ಲಿರುವಂಥದ್ದು ಏನಂತ ಹೇಳಿದ್ರೆ, SP ಅವರು ಅಲ್ಲಿಗೆ ಬಂದಿದ್ದು ಒಂದೇ ದಿನ, ಬಳ್ಳಾರಿಗೆ ಬಂದ ಒಂದೇ ದಿನದಲ್ಲಿ SP ಅಮಾನತು ಮಾಡಿದೆ. ಬಳ್ಳಾರಿ SP ಪವನ್ ನೆಜ್ಜೂರು ಅಮಾನತು ಮಾಡಿ ರಾಜ್ಯ ಸರ್ಕಾರ ನಾವೇನೋ ಬಹಳ ಕಠಿಣ ಕ್ರಮ ಕೈಗೊಂಡಿದ್ದೀವಿ ಅನ್ನುವಂತಹ ಒಂದು ಸಂದೇಶ ರವಾನೆಯ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡೋದಕ್ಕೆ ಹೊರಟಂತೆ ಕಾಣ್ತಾ ಇದೆ. ನಿಜಕ್ಕೂ ಕೂಡ ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ ಗಲಾಟೆ. ಅವರು ಅಧಿಕಾರ ಸ್ವೀಕರಿಸಿದ್ದಾರೆ, ಮೊದಲ ದಿವಸವೇ ಗಲಾಟೆ ಆಗಿದೆ. ಪರಿಣಾಮಕಾರಿಯಾಗಿ ಕರ್ತವ್ಯ ನಿರ್ವಹಿಸಿಲ್ಲ ಅಂದರೆ IGP ಅವರು ವರದಿ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಈಗ ತಲೆದಂಡ ಆಗಿದೆ. IGP ವರ್ತಿಕಾ ಕಟಿಯಾರ್ ಸರ್ಕಾರಕ್ಕೆ ವರದಿ ಮೇಲೆ ಅವರೇನೋ ವರದಿ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಈಗ ಸರ್ಕಾರ ಅಮಾನತು ಮಾಡಿದೆ. ಭಾರಿ ವಿವಾದಕ್ಕೆ ಎಡೆ ಮಾಡಿದೆ ಸರ್ಕಾರದ ಈ ನಡೆ. ಯಾಕಂದರೆ ಸರ್ಕಾರ ನಿಜಕ್ಕೂ ಕೂಡ ವಿವೇಚನೆಯನ್ನು ಬಳಸ್ತಾ ಇದೆಯೇ ಇಲ್ವಾ ಅನ್ನುವಂತಹ ಅನುಮಾನ ಬರ್ತಾ ಇದೆ. ಇಲ್ಲಿ ಸರ್ಕಾರಕ್ಕೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂತಹ ಮಾಹಿತಿ ಮತ್ತು ಅದರ ಆಧಾರದ ಮೇಲೆ SP ಅವರನ್ನ ಅಮಾನತು ಮಾಡಿದೆ. 31ನೇ ತಾರೀಕಿನಂದು ಹಿಂದಿನ SP ಅವರನ್ನ ಅಲ್ಲಿಂದ ವರ್ಗಾವಣೆ ಮಾಡಲಾಗುತ್ತೆ. ನಿನ್ನೆ SP ಪವನ್ ನೆಜ್ಜೂರು ಅಲ್ಲಿ ಹೋಗಿ ಚಾರ್ಜ್ ತಗೋತಾರೆ, ಸಂಜೆ ಗಲಾಟೆ ಆಗುತ್ತೆ, ಒಬ್ಬನ ಪ್ರಾಣ ಹೋಗುತ್ತೆ. ಇವತ್ತು ಸರ್ಕಾರ SP ಅಮಾನತು ಮಾಡುತ್ತೆ. ಇದು ಅಧಿಕಾರಿಗಳನ್ನು ಸರ್ಕಾರ ನಡೆಸ್ಕೊಳ್ಳುವಂಥ ರೀತಿನಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕಿದೆ. ಅಫ್ಕೋರ್ಸ್ ಇದರಲ್ಲಿ ಪೊಲೀಸರ ವೈಫಲ್ಯ ಎದ್ದು ಕಾಣ್ತಾ ಇದೆ, ಇದರಲ್ಲಿ ಅನುಮಾನ ಇಲ್ಲ. ಆದರೆ
ಅದೇ ಕಾರಣಕ್ಕಾಗಿ ಎಸ್ ಪಿ ಅವ್ರನ್ನ ಅದು ಒಂದೇ ದಿವಸದಲ್ಲಿ ಬಂದ ದಿವಸದನ್ನೇ ಎಸ್ ಪಿಯನ್ನು ಅಮಾನತು ಮಾಡೋದ್ರಡಿ ಆದರೆ ಯಾವ ರೀತಿಯಾದಂಥ ವ್ಯವಸ್ಥೆ ಇದು ಅನ್ನುವಂತಹ ಪ್ರಶ್ನೆಯು